ಜೀರಿಗೆ ಮತ್ತು ಒಳ್ಳೆ ಮೆಣಸು ಹಾಕಿ ಒಂದು ಸಾರು ಮಾಡ್ತೇನೆ. ಅದಕ್ಕೆ ಜೀರ್ಮಿರ ಕಡಿ ಎಂದು ಹೇಳ್ತಾರೆ. ಅರ್ಧ ಸ್ಪೂನ್ ಜೀರಿಗೆ, ಒಂದು 10 ಒಳ್ಳೆ ಮೆಣಸು, ತೆಂಗಿನಕಾಯಿ ಸ್ವಲ್ಪ, 2 ಮೆಣಸು, ಹುಳಿ ಇಷ್ಟು. ಇದು ತುಪ್ಪದಲ್ಲಿ ಹುರಿದು ಮಸಾಲೆಗೆ ಹಾಕಿ ಕಡಿಬೇಕು. ಇದರಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೇನೆ. ಈಗ ತುಪ್ಪ ಬಿಸಿ ಆಯಿತು. ಜೀರಿಗೆ ಮತ್ತು ಒಳ್ಳೆ ಮೆಣಸು ಹಾಕ್ತೇನೆ. ಇದು ಸ್ವಲ್ಪ ಪಟ ಪಟ ಆಗೋ ತನಕ ಹುರಿಬೇಕು. ಈಗ 2 ಚಮಚ ತುಪ್ಪ ಬಿಸಿ ಮಾಡಿ ಜೀರಿಗೆ ಮತ್ತು ಒಳ್ಳೆ ಮೆಣಸು ಹುರಿತೇನೆ. ಕಡಿಲಿಕ್ಕೆ ಕೊಂಡೋಗ್ತೇನೆ. ಕಡಿದು ತಂದು ತೋರಿಸ್ತೇನೆ. ಹೀಗೆ ನಯ ಮಾಡಿ ಕಡಿದು ತಂದಿದ್ದೇನೆ. ಈಗ ಸ್ವಲ್ಪ ಮಿಕ್ಸಿದೊಳಗೆ ನೀರು ಹಾಕ್ತೇನೆ. ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ. 2 ಸಾಸಿವೆ ಹಾಕ್ತೇನೆ ಒಗ್ಗರಣೆಗೆ. ಒಗ್ಗರಣೆಗೆ ಸಾಸಿವೆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತೇನೆ. ಈ ಬೆಳ್ಳುಳ್ಳಿ ಹಾಕ್ತಿದ್ರೆ ಒಳ್ಳೆಯದಾಗ್ತದೆ. ಈಗ ನಮಗೆ ಅಧಿಕ ಮಾಸದ ವ್ರತ ಇರೋದ್ರಿಂದ ನಾವು ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅದಕ್ಕೆ ಸಾಸಿವೆ ಒಗ್ಗರಣೆ ಹಾಕಿದ್ದೇನೆ. ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿ ಕುದಿಸ್ತೇನೆ. ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕು ಕಡಿ ಮಾತ್ರ. ಒಳ್ಳೆ ಕುದಿ ಬಂತು. ಆಫ್ ಮಾಡ್ತೇನೆ ನಾನು. ನೀವು ಮಾಡಿ ಟೇಸ್ಟ್ ನೋಡಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.